ಕನ್ನಡಿಗರ ಕಹಳೆ ಹಿತರಕ್ಷಣಾ ವೇದಿಕೆ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಕಹಳ ಹಿತರಕ್ಷಣಾ ವೇದಿಕೆ ಉತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಶ್ರೀದೇವಿ ವೈದ್ಯಕೀಯ ಸಂಸ್ಥೆಯ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದ್ದು, ಶಿಬಿರದಲ್ಲಿ ಮೊದಲನೇ ವಾರ್ಡಿನ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ತುಮಕೂರು ಜಿಲ್ಲಾಧ್ಯಕ್ಷ ಹರೀಶ್, ನಮ್ಮ ಕನ್ನಡ ರಾಜ್ಯೋತ್ಸವ 2 ದಿನ ಕಾರ್ಯಕ್ರಮವಾಗಿದ್ದು, ಕನ್ನಡದ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವೇದಿಕೆ ಕಾರ್ಯಕ್ರಮ, ತದನಂತರ ಆರೋಗ್ಯ ಶಿಬಿರ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ನಮ್ಮ ಸಂಘಟನೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮೊದಲನೇ ವರ್ಷದಾಗಿದ್ದು, ಮುಂದಿನ ವರ್ಷ ಅತಿ ವಿಜೃಂಭಣೆಯಿಂದ ಬೃಹತ್ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡುವ ಗುರಿ ಹೊಂದಿದ್ದೇವೆ ಎಂದರು. ನಾಡ ಹಬ್ಬದಂದು ಸಂಘ ಸಂಸ್ಥೆಗಳು ಸಮಾಜ ಸೇವೆ ಕಾರ್ಯಗಳನ್ನ ಮಾಡುವುದು ಮಾದರಿ ಕಾರ್ಯವಾಗಿದೆ. ಕನ್ನಡ ರಾಜ್ಯೋತ್ಸವ ಆಚರಣೆ ಶಾಂತಿ ಸೌಹಾರ್ದತೆಯ ಸಂಕೇತವಾಗಿ ಆಚರಣೆಯಾಗಬೇಕು. ಶಾಂತಿ ಸಹಬಾಳ್ವೆಯಿಂದ ಎಲ್ಲರೂ ಒಂದಾಗಿ ದೇಶವನ್ನು ಕಟ್ಟಬೇಕು ಎಂದು ತಿಳಿಸಿದರು. ಕನ್ನಡಿಗರ ಕಹಳೆ ಹಿತರಕ್ಷಣಾ ವೇದಿಕೆ ತುಮಕೂರು ಜಿಲ್ಲಾ ಘಟಕದಿಂದ ನಮ್ಮ ಸಂಸ್ಥಾಪಕರಾದ ಸುನೀತಾಬಾಯಿ ಹಾಗೂ ರಾಜ್ಯಾಧ್ಯಕ್ಷರಾದ ಗಣೇಶ್ ಪಿ ವಿ ಅವರ ಸಮ್ಮುಖದಲ್ಲಿ ನಿನ್ನೆ ಕನ್ನಡ ರಾಜ್ಯೋತ್ಸವ ಮಾರ್ನಿಂಗ್ ಬೆಳಗ್ಗೆ ಶನಿವಾರ 13ನೇ ತಾರೀಕು ಫ್ಲಾಗ್ ಹಾಸ್ಟಿಂಗ್ ಮಾಡಿದೋ. ತದನಂತರ ನೈಟು ಕಾಮಿಡಿ ಆ್ಯಕ್ಟರ್ಸ್ನ ಕರೆಸಿ ಕಾರ್ಯಕ್ರಮ ಮುಗಿಸ್ಕೊಂಡಿದ್ದೀವಿ. ಈಗ ಬೆಳಗ್ಗೆ ಮಾರ್ನಿಂಗು 10 ಗಂಟೆಯಿಂದ ಬೃಹತ್ ಆರೋಗ್ಯ ಶಿಬಿರ ನಮ್ಮ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಬೃಹತ್ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದೀವಿ. ಈಗ ತುಂಬ ಚೆನ್ನಾಗಿ ನಡೀತಿದೆ ಆರೋಗ್ಯ ಶಿಬಿರ, ಎಲ್ಲ ನೋಡ್ತಾ ಇದ್ದೀರಾ ನೀವೇ ಅನಿಸುತ್ತೆ. ಈಗ ಆರೋಗ್ಯ ಶಿಬಿರ ಆದಮೇಲೆ ನೈಟ್ ತಿರ್ಗಾ ಒಂದು ಪ್ರೋಗ್ರಾಮ್, ಸ್ಟೇಜ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದೀವಿ. ನಿನ್ನೆ ನಮ್ಮ ತುಮಕೂರು ಶಾಸಕರಾದ ಜ್ಯೋತಿ ಗಣೇಶ್ ಅವರು ಬಂದಿದ್ದರು, ನಮ್ಮ ಏರಿಯಾ ಕಾರ್ಪೊರೇಟರಾದ ಇಂದ್ರಕುಮಾರ್ ಅವರು ಬಂದಿದ್ದರು. ಅದು ತುಂಬ ಜನ ಮಕ್ಕಳುಗಳು ಭರತನಾಟ್ಯ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಸರ್, ಆರೋಗ್ಯ ಶಿಬಿರ ಈಗ ಎಲ್ಲ ಕಡೆನೂ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್, ಹೃದಯ ಹಾರ್ಟ್ ಅಟ್ಯಾಕ್ ಆಗೋದು, ಸಾಯೋದು ಎಲ್ಲ ಆಗ್ತಾಯಿದೆಯಲ್ಲ. ಇದೊಂದು ಮಾಡಿಸ್ಕೊಟ್ಟೆ ಜನಗಳಿಗೆ ಒಂಥರ, ಇಲ್ಲೇ ನಮ್ಮ ಏರಿಯಾದಲ್ಲೇ ಮಾಡಿಸ್ಕೊಟ್ಟೆ ಜನಗಳಿಗೆ ಒಂದು ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಮಾಡಿಸ್ಬೇಕು ಅಂತೇಳಿ ನಮ್ಮ ಸಂಘದ ವತಿಯಿಂದ ನಮ್ಮ ಕನ್ನಡಿಗರ ಕಡೆ ಹಿತರಕ್ಷಣಾ ವೇದಿಕೆಯ ಸಂಸ್ಥೆ ಕಡೆಯಿಂದ ಹಮ್ಮಿಕೊಂಡು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಇದೆ. ಸೊ ನಾವೇನಂದರೆ ಒಂದು ಕನ್ನಡ ರಾಜ್ಯೋತ್ಸವನ ಹಮ್ಮಿಕೊಂಡಿದ್ದೀವಿ ತುಮಕೂರು ರಂಗಾಪುರ ವಾರ್ಡ್ ನಂಬರ್ 1ರಲ್ಲಿ. ಇದು ಹೇಗೆ ಅಂತಂದರೆ ಬರೀ ಕನ್ನಡ ನಾಡು ನುಡಿಗೋಸ್ಕರ ಮಾಡ್ತಿರೋದು ಅಂತಲ್ಲ, ಕನ್ನಡದಲ್ಲಿ ಪ್ರತಿಯೊಂದು ಕೂಡ ಅಂದರೆ ಬಡತನ ಆಗಿರ್ಬೋದು, ಅನಕ್ಷರ ಎಜುಕೇಷನ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಮತ್ತು ಹೋರಾಟಕ್ಕೋಸ್ಕರ ಹಮ್ಮಿಕೊಂಡಿರುವಂಥದ್ದು. ಕೆಲವರು ಏನು ಅನ್ಕೊಳ್ತಾರೆ, ಕನ್ನಡ ಪರ ಸಂಘಟನೆಗಳು ಅಂದರೆ ಬರೀ ಕನ್ನಡಕ್ಕೋಸ್ಕರ ಮಾತ್ರ ಹೋರಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಸೊ ಆ ರೀತಿ ಅಲ್ಲ. ಪ್ರತಿಯೊಂದು ಅಂದರೆ ಯಾವುದೇ ಒಂದು ಭ್ರಷ್ಟಾಚಾರ ಆಗಿರಲಿ, ಪ್ರತಿಯೊಂದು ಕೂಡ ಅಂದರೆ ಒಂದು ಕೈ ಜೋಡಿಸೋದಕ್ಕೋಸ್ಕರ ಒಂದು ಕೂಗಿಗೋಸ್ಕರ ನಾವು ಈ ಸಂಘಟನೆಗಳು ಮಾಡ್ಕೊಂಡಿರೋದು.